ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. RCB ವರ್ಸಸ್ CSK IPL ಇತಿಹಾಸದೊಳಗ ಇವೆರಡು ಟೀಮ್ ಬದ್ಧ ವೈರಿಗಳದವು. ಈ ಸಲ ಎರಡು ಟೀಮ್ನು ಒಂದು ಬಾರಿ ಬ್ಯಾಲೆನ್ಸ್ಡ್ ಪ್ಲೇಯಿಂಗ್ 11 ತಯಾರು ಮಾಡೈತಿ. ಈಗ ಆ ಬ್ಯಾಲೆನ್ಸ್ಡ್ ಸ್ಟ್ರಾಂಗ್ ಪ್ಲೇಯಿಂಗ್ 11 ಏನದಾವ ಎರಡು ಟೀಮ್ ಒಳಗ, ಆ ಎರಡು ಟೀಮ್ ಕಂಪೇರ್ ಮಾಡಿದ್ರ ಈ ಬ್ಯಾಟಲ್ ಒಳಗ ಯಾವ ಟೀಮ್ ವಿನ್ ಆಗ್ತೈತಿ, ಅದು CSK ಆಗ್ತೈತೋ ಏನ RCB ಆಗ್ತೈತೋ ಅದ್ರ ಬಗ್ಗೆ ಈ ವಿಡಿಯೋ ಒಳಗ ಡಿಸ್ಕಸ್ ಮಾಡೋಣ. ಪೂರ್ತಿ ಬಯಾಸ್ಡ್ ಆಗೋದು ಬೇಡ, ಆನೆಸ್ಟ್ ಆಗಿ ಮಾತಾಡೋನು, ಇದ್ದಿದ್ದಾಗ ಮಾತಾಡೋನು, ಎಲ್ಲಕ್ಕಿಂತ ಮೇನ್ ಸ್ಟಾಟ್ಸ್ ಮುಂದೆ ಇಟ್ಕೊಂಡು ಮಾತಾಡೋನು. ವಿಡಿಯೋ ಚಾಲೂ ಮಾಡೋಕ್ಕಿಂತ ಮೊದ್ಲ ಜಲ್ದಿ ವಿಡಿಯೋಗೊಂದು ಲೈಕ್ ಮಾಡ್ರಿ, ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಆಗ್ತಾಡ ಮಾಡೋನು, ಬರ್ರಿ ಶುರು ಮಾಡೋನು. ಫಸ್ಟಿಗೆ ಎರಡು ಟೀಮ್ ಪ್ಲೇಯಿಂಗ್ 11 ಕಡೆ ಕನಾಯಿಸೋನು. RCB ಪ್ಲೇಯಿಂಗ್ 11 ಹೆಂಗೈತೆ ಅಂದ್ರೆ RCB ಕಡೆ ವಿರಾಟ್ ಕೊಹ್ಲಿ, ಫಿಲಿಪ್ ಸಾಲ್ಟರ್, ರಜತ್ ಪತಿದಾರ, ಲಿಯಾಮ್ ಲಿವಿಂಗ್ಸ್ಟನ್, ಜಿತೇಶ್ ಶರ್ಮಾ, ಟೀಮ್ ಡೇವಿಡ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಶ್ರೇಯಸ್ ಶರ್ಮಾ, ಹ್ಯಾಜಲ್ವುಡ್ ಮತ್ತೆ ಯಶ್ ದಯಾಳ್. CSK ಪ್ಲೇಯಿಂಗ್ 11 ಹೆಂಗೈತೆ ಅಂದ್ರ ಋತುರಾಜ್ ಗಾಯಕ್ವಾಡ್, ಡೆವಾನ್ ಕಾನ್ವೆ, ರಾಹುಲ್ ತ್ರಿಪಾಠಿ, ದೀಪಕ್ ಹುಡಾ, ಮಹೇಂದ್ರ ಸಿಂಗ್ ಧೋನಿ, ಶಿವಮ್ ದೂಬೆ, ರವೀಂದ್ರ ಜಡೇಜಾ, ಶ್ಯಾಮ್ ಕರಣ್, ರವಿಚಂದ್ರನ್ ಅಶ್ವಿನ್, ನೇತನ್ ಎಲ್ಲಿಸ್ ಮತ್ತೆ ಮತೀಶಾ ಪತಿರಾಣ. ಈಗ ಟಾಪ್ ಆರ್ಡರ್, ಮಿಡಲ್ ಆರ್ಡರ್, ಲೋವರ್ ಆರ್ಡರ್, ಸ್ಪಿನ್ನರ್ಸ್, ಪೇಸರ್ಸ್ ಎಲ್ಲ ಕ್ಯಾಟಗರಿ ವೈಸ್ ಕಂಪ್ಯಾರಿಸನ್ ಮಾಡೋಣ. ಈಗ ಫಸ್ಟ್ ಗೆ ಟಾಪ್ ಆರ್ಡರ್ ಕಂಪ್ಯಾರಿಸನ್ ಮಾಡಿದ್ರೆ ಈ ಕಡೆ RCB ಕಡೆ ಓಪನರ್ಸ್ ವಿರಾಟ್ ಕೊಹ್ಲಿ ಮತ್ತೆ ಫಿಲಿಪ್ ಸಾಲ್ಟ್ ಬರ್ತಾರ. ಅದೇ ಕಡೆ CSK ಕಡೆ ಋತುರಾಜ್ ಗಾಯಕ್ವಾಡ್ ಮತ್ತೆ ಡೆವಾನ್ ಕಾನ್ವೆ ಬರ್ತಾರ. ಫಸ್ಟ್ ಗೆ ಇಲ್ಲಿ ವಿರಾಟ್ ಕೊಹ್ಲಿ ವರ್ಸಸ್ ಋತುರಾಜ್ ಗಾಯಕ್ವಾಡ್ ಕಂಪ್ಯಾರಿಸನ್ ಮಾಡಿದ್ರ ಋತುರಾಜ್ ಗಾಯಕ್ವಾಡ್ ಬೆಂಕಿ ಪ್ಲೇಯರ್ ಅದಾರ. ರೀಸೆಂಟ್ ಆಗಂತೂ ಅವರು ಪೀಕ್ ನಾಗ ಅದಾರ ಅಂತ ಹೇಳಿದ್ರು ನೀನು ತಪ್ಪಾಗಂಗಿಲ್ಲ. IPL ನಾಗ ಅವ್ರದೇ ಆದಂತ ಒಂದು ಚಾಪ್ ಮೂಡ್ಸ್ಯಾರ ಅವ್ರೀಗ. ಅದೇ ಕಡೆ ವಿರಾಟ್ ಕೊಹ್ಲಿ IPL ನಾಗ ಹೈಯೆಸ್ಟ್ ರನ್ ಗೆಟರ್ ಅದಾರ. ಲಾಸ್ಟ್ ಸೀಸನ್ ನಾಗ ಆರೆಂಜ್ ಕ್ಯಾಪ್ ಅನ್ನು ಅವರೇ ಹೊಡ್ಕೊಂಡ್ ಹೋಗ್ಯಾರ. ಋತುರಾಜ್ ಗಾಯಕ್ವಾಡ್ ಅವ್ರ ಬೆಂಕಿ ಪ್ಲೇಯರ್ ಅದಾರ. ಅದರ ವಿರಾಟ್ ಕೊಹ್ಲಿ ಅವ್ರ ಅಗೇನ್ಸ್ಟ್ ಕಂಪೇರ್ ಮಾಡಿದ್ರ ವಿರಾಟ್ ಕೊಹ್ಲಿ ಅವ್ರು ಸ್ಟ್ರೈಟ್ ಅವೇ ಮುಂದೆ ಇರ್ತಾರ. 1 ಪಾಯಿಂಟ್ ಇಲ್ಲಿ RCB ಗೆ ವಿರಾಟ್ ಕೊಹ್ಲಿ ಅವ್ರು ಈ ಬ್ಯಾಟಲ್ ವಿನ್ ಆಗ್ತಾರ. ನೆಕ್ಸ್ಟ್ ಫಿಲಿಪ್ ಸಾಲ್ಟ್ ವರ್ಸಸ್ ಡೆವಾನ್ ಕಾನ್ವೆ. ಡೆವಾನ್ ಕಾನ್ವೆ, ಫಿಲಿಪ್ ಸಾಲ್ಟ್ ಇವ್ರು ನೋಡ್ರಿ ಜಾಸ್ತಿ IPL ಮ್ಯಾಚಸ್ ಆಡಿಲ್ಲ. ಇವರು ಇಬ್ರು 2 ಸೀಸನ್ ಏನ್ ಆಡ್ದಂಗ ಅದಾರ. ಫಿಲಿಪ್ ಸಾಲ್ಟ್ ಅಂತರು ಲಾಸ್ಟ್ ಸೀಸನ್ KKR ಕಡೆ ಏನ್ ಆಡಿದ್ರು, ಡಮಾಲ್ ಡಿಮಿಲ್ ಬ್ಯಾಟಿಂಗ್ ಆಡಿದ್ರು, ಬೆಂಕಿ ಫಾರ್ಮ್ ನಾಗಿದ್ರು. ಚಾಂಪಿಯನ್ ಆಗಾಕ KKR ಲಾಸ್ಟ್ ಸೀಸನ್ ಫಿಲಿಪ್ ಸಾಲ್ಟ್ ಅವ್ರದ್ದು ಒಂದು ಮೇನ್ ರೋಲ್ ಇತ್ತು. ಈಗ ಡೆವಾನ್ ಕಾನ್ವೆ ಇವರು ಅಗ್ರೆಸಿವ್ ಬ್ಯಾಟರ್ ಅದಾರ. ಸ್ಟ್ರೈಕ್ ರೇಟ್ ಇವ್ರದ್ದು ಫಿಲಿಪ್ ಸಾಲ್ಟ್ ಅವ್ರಷ್ಟಿಲ್ಲ, ಆದ್ರೂ ಕನ್ಸಿಸ್ಟೆನ್ಸಿ ನೆಕ್ಸ್ಟ್ ಲೆವೆಲ್ ನಾಗ ಐತಿ. ಇಬ್ರು ಅಗ್ರೆಸಿವ್ ಬ್ಯಾಟರ್ ಅದಾರ. ಇಬ್ರು ಸೆಟ್ ಆದ್ರ ನೀರು ಇಳಿಸ್ತಾರ ಬೌಲರ್ಗಳದು. ಆದ್ರ ಒಂದ್ ಸ್ವಲ್ಪ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡೋದ್ರಿಂದ ಡೆವಾನ್ ಕಾನ್ವೆ ಅವರು ಈ ಬ್ಯಾಟಲ್ನಾಗ ನನಗ ಅನ್ಸೋ ಮಟ್ಟಿಗೆ ವಿನ್ ಆಗ್ತಾರ ಅಂತ ಹೇಳಿ ಅನಿಸ್ತೈತಿ. CSK 1 ಪಾಯಿಂಟ್, ಈಗ RCB 1, CSK 1. ನೆಕ್ಸ್ಟ್ ಬ್ಯಾಟಲ್ ರಜತ್ ಪತಿದಾರ್ ವರ್ಸಸ್ ರಾಹುಲ್ ತ್ರಿಪಾಠಿ. ರಾಹುಲ್ ತ್ರಿಪಾಠಿ ಅವ್ರು ಚಲೋ ಬ್ಯಾಟ್ಸ್ಮನ್ ಅದಾರ್ರಿ, ಅಂತ ಏನು ಬೆಂಕಿ ಬ್ಯಾಟ್ಸ್ಮನ್ ಅಂತ ಹೇಳಿ ಹೇಳಕ್ಕಾಗಿಲ್ಲ. ಯಾಕಂದ್ರೆ ಹಂಗೆ ಕನ್ಸಿಸ್ಟೆಂಟ್ ಆಗಿ ಅವರು ರನ್ಗಳು ಹೊಡೆದಿಲ್ಲ. ಇಂಡಿಯನ್ ಟೀಮ್ನಾಗೂ ಅವ್ರದ್ದು ಡೆಬ್ಯೂಟ್ ಆಗಿತ್ತು, ಅದಾದ್ಮ್ಯಾಗ ಎಲ್ಲಿ ಕಾಣಿಸ್ಲೇ ಇಲ್ಲ ಅವರು. ರಾಹುಲ್ ತ್ರಿಪಾಠಿ ಅವ್ರದ್ದು ಒಂದು ಸೀಸನ್ ಬೆಂಕಿ ಸೀಸನ್ ಆಗಿತ್ತು, ಅದು ಅವರು SRH ಟೀಮ್ ಕಡೆ ಆಡ್ದಾಗಿದ್ದ ಸೀಸನ್ ಇತ್ತು. ಭಾರಿ ಚಲೋ ಬ್ಯಾಟರ್ ಅದಾರಿ, ಭಾರಿ ಒಂದು ಸ್ಟೆಬಿಲಿಟಿ ತಂದು ಕೊಡ್ತಾರ ಮಿಡಲ್ ಆರ್ಡರ್ನಾಗ ಅವ್ರ ಟೀಮಿಗೆ. ಆದ್ರ ರಜತ್ ಪತಿದಾರ್ ಅವ್ರ ಅಪೋಸಿಟ್ ಇವ್ರಿಗೆ ಕಂಪೇರ್ ಮಾಡಿದ್ರ ರಜತ್ ಪತಿದಾರ್ ಅವರು ಸ್ಟ್ರೈಟ್ ಅವೇ ಮುಂದೆ ಹೋಗ್ತಾರೆ. ಯಾಕಂದ್ರೆ ಭಾರಿ ಕನ್ಸಿಸ್ಟೆಂಟ್ ಆಗಿ RCB ಕಡೆ ಪರ್ಫಾರ್ಮ್ ಮಾಡ್ಕೋತೆ ಬಂದಾರ. ಚಲೋ ಫಾರ್ಮ್ ನಾಗೂ ಅದಾರ್ರಿ ಇವರು. ಬ್ಯಾಕ್ ಟು ಬ್ಯಾಕ್ ಲಾಸ್ಟ್ ಸೀಸನ್ 50 ಹೊಡೆದಿದ್ದು ನಾವು ನೋಡಿರ್ಬೋದು. ಮಿಡಲ್ ಆರ್ಡರ್ನಾಗಂತೂ ಇವರಿಗೆ ಔಟ್ ಮಾಡೋದು ಬಹಳ ಕಷ್ಟ. ರಜತ್ ಪತಿದಾರ ಸ್ಟ್ರೈಟ್ ಅವೇ ಇಲ್ಲಿ ಈ ಬ್ಯಾಟಲ್ನಾಗ ವಿನ್ ಆಗ್ತಾರ. RCB ಗೆ ಇಲ್ಲಿ 1 ಪಾಯಿಂಟ್, RCB 2, CSK 1. ನೆಕ್ಸ್ಟ್ ಬ್ಯಾಟಲ್ ಲಿಯಾಮ್ ಲಿವಿಂಗ್ಸ್ಟನ್ ವರ್ಸಸ್ ದೀಪಕ್ ಹುಡಾ. ಕರೆಂಟ್ಲಿ ಹೇಳ್ಬೇಕಂದ್ರೆ ಇವ್ರು ಇಬ್ಬರು ಫಾರ್ಮ್ನು ದಂಡಿಗೆ ಹತ್ತೈತದು. ಒಂದ್ ಕಾಲದಾಗ ಇಬ್ರು ರಚ್ಚಿಗೆ ಎದ್ದು ಬ್ಯಾಟಿಂಗ್ ಆಡ್ದವ್ರೆ ಅದಾರ. ಲಿಯಾಮ್ ಲಿವಿಂಗ್ಸ್ಟನ್ ಅಂತರು ಅವ್ರ ಒಂದು ಏನ್ ರೋಲ್ ಐತಿ, ಅಗ್ರೆಸಿವ್ ಬ್ಯಾಟ್ಸ್ಮನ್, ಅಗ್ರೆಸಿವ್ ಬ್ಯಾಟರ್ ಅದಾರ. ಚಲೋ ತಂಗೆ ಅವ್ರ ಜವಾಬ್ದಾರಿ ಅವ್ರು ನಿಭಾಯಿಸ್ತಾರ. ಅದರ ರೀಸೆಂಟ್ ಆಗಿ ಅವ್ರದ್ದು ಫಾರ್ಮ್ ಚಲೋ ನಡೆದಿಲ್ಲ. ಲಾಸ್ಟ್ ಸೀಸನ್ ಅವ್ರಿಗೆ ಚಲೋ ಆಗ್ಲಿಲ್ಲ. ಅದ್ರ ಸಂಬಂಧ ಪಂಜಾಬ್ ಕಿಂಗ್ಸ್ ಅವರಿಗೆ ರಿಟೇನ್ ಮಾಡ್ಲಿಲ್ಲ, ಹೊಳಿ ತಗೊಳ್ಳೋನು ಇಲ್ಲ. ಅದೇ ಕಡೆ ದೀಪಕ್ ಹುಡಾ ಅವ್ರ ಪೀಕ್ ನಾಗಂತೂ ಅವರು ನೆಕ್ಸ್ಟ್ ಲೆವೆಲ್ ಬ್ಯಾಟ್ಸ್ಮನ್ ಗತೆ ಕಾಣಿಸತ್ತಿದ್ರು. ಐರ್ಲ್ಯಾಂಡಿಗೆ ಹೋಗಿ T20 ಇಂಟರ್ನ್ಯಾಷನಲ್ ಆಗ ಒಂದು ಶತಕನು ಹೊಡ್ಕೊಂಡ್ ಬಂದ್ರು. ಅದಾದ್ಮ್ಯಾಗ ಅವ್ರ ಕಡೆದಿಂದ ಅಂತ ಹೇಳ್ಕೊಳ್ಳುವಂಗ ಪರ್ಫಾರ್ಮೆನ್ಸ್ ನಾನಂತರೂ ಎಲ್ಲಿ ನೋಡಿಲ್ಲ. ಅಲ್ಲಿದಿಂದಾನೇ ಅವ್ರದ್ದು ಒಂದು ಡೌನ್ ಫಾಲ್ ಸ್ಟಾರ್ಟ್ ಆಗೈತಿ. ಈಗ CSK ದವ್ರು ತಗೊಂಡಾರ. ಇವರು ಒಬ್ಬ ಸ್ಟೆಬಲೈಸ್ಡ್ ಬ್ಯಾಟರ್ ಅದಾರ. CSK ದವರು ಅವರಿಗೆ ಯೂಸ್ ಆಗ್ತೈತಿ. ಅವ್ರು ಚೆನ್ನೈ ಅಂತ ಪಿಚ್ನಾಗ ಸ್ಪಿನ್ನರ್ ಸಿಗೋದು ಚಲೋ ಆಡ್ತಾರ ಅಂತ ಹೇಳಿ ತಗೊಂಡಾರ. ಇವ್ರ ಇಬ್ಬರಿಗಿನು 2022 IPL ಸೀಸನ್ ಅದೇ ಇವ್ರಿಬ್ಬರು ಬೆಸ್ಟ್ ಸೀಸನ್. ಇಬ್ರು 400+ ರನ್ ಹೊಡೆದಿದ್ರು. ಅದ್ರೊಳಗುನು ಲಿಯಾಮ್ ಲಿವಿಂಗ್ಸ್ಟನ್ ಅವ್ರ ಸ್ಟ್ರೈಕ್ ರೇಟ್ ಅಂತೂ ಬೆಂಕಿ ಇತ್ತು. ಆ ಸೀಸನ್ 180 ಅಬೋ ಇತ್ತು. ಬೆಂಕಿ ಹಿಟ್ಟರ್ ಅದಾರ ಲಿಯಾಮ್ ಲಿವಿಂಗ್ಸ್ಟನ್ ಅವರು. ಅವರಿಗೆ ಇನ್ನ ದೀಪಕ್ ಹೂಡಾನಂತ ಡೌನ್ ಫಾಲ್ ಅಂತರೂ ಇನ್ನ ಆಗಿಲ್ಲ. ಅದಕ್ಕೆ ಇಲ್ಲಿ ಸ್ಟ್ರೈಟ್ ಅವೇ RCB ಗೆ ಇನ್ನ 1 ಪಾಯಿಂಟ್ ಸಿಗ್ತೈತಿ. ಈ ಬ್ಯಾಟಲ್ ನಾಗ ಲಿಯಾಮ್ ಲಿವಿಂಗ್ಸ್ಟನ್ ಅವ್ರು ವಿನ್ ಆಗ್ತಾರ. ಇಲ್ಲಿ RCB 3, CSK 1. ನೆಕ್ಸ್ಟ್ ಜಿತೇಶ್ ಶರ್ಮಾ ವರ್ಸಸ್ ಮಹೇಂದ್ರ ಸಿಂಗ್ ಧೋನಿ.
ಇಬ್ರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅದಾರ, ಅದಕ್ಕೆ ಇವ್ರ ಕಂಪ್ಯಾರಿಸನ್ ಇಲ್ಲಿ ಮಾಡ್ಬೇಕಾಗ್ತೈತಿ. RCB ಕಡೆ ಇನ್ನೊಂದು ವಿಕೆಟ್ ಕೀಪಿಂಗ್ ಆಪ್ಷನ್ ಐತಿ, ಅದು ಯಾರಂದ್ರೆ ಫಿಲಿಪ್ ಸಾಲ್ಟ್. ಆದ್ರೆ ಫಿಲಿಪ್ ಸಾಲ್ಟ್ ಅವ್ರಕ್ಕಿಂತನೂ ಜಿತೇಶ್ ಶರ್ಮಾಗ RCB ವಿಕೆಟ್ ಕೀಪಿಂಗ್ ಜವಾಬ್ದಾರಿ ಕೊಡ್ತೈತಿ ಅಂತ ಹೇಳಿ ಅನಿಸ್ತೈತಿ. ಇಲ್ಲಿ ಮಹೇಂದ್ರ ಸಿಂಗ್ ಧೋನಿ ಮತ್ತು ಜಿತೇಶ್ ಶರ್ಮಾ ಕಂಪ್ಯಾರಿಸನ್ ಮಾಡಿದ್ರ ನೋಡ್ರಿ, ಮಹೇಂದ್ರ ಸಿಂಗ್ ಧೋನಿ ಅಪಾರ ಅನುಭವಿ ಆಟಗಾರ ಅದಾರ. ಮತ್ತು ನೋಡಿ ನಾವು ಲಾಸ್ಟಿಗೆ ಬಂದ್ರು ಒಂದು 4-5 ಬಾಲ್ ಸಿಕ್ಕರು ಅದ್ರೊಳಗೆ ಒಂದು 2 6 ಹೊಡೆಯುವಷ್ಟು ಕೆಪಾಸಿಟಿ ಅವ್ರಿಗೆ ಇನ್ನ ಐತಿ. ಜಿತೇಶ್ ಶರ್ಮಾನು ಚಲೋ ಪ್ಲೇಯರ್ ಅದಾರ, ಆದ್ರ ಮಹೇಂದ್ರ ಸಿಂಗ್ ಧೋನಿ ಅವ್ರ ಅಗೇನ್ಸ್ಟ್ ಕಂಪೇರ್ ಮಾಡಿದ್ರ ಸ್ಟ್ರೈಟ್ ಅವೇ ವಿನ್ ಆಗ್ತಾರ. CSK ಇಲ್ಲಿ ಇನ್ನ ಒಂದು ಪಾಯಿಂಟ್, CSK 2 RCB 3. ನೆಕ್ಸ್ಟ್ ಟೀಮ್ ಡೇವಿಡ್ ವರ್ಸಸ್ ಶಿವಮ್ ದುಬೆ. ಇಬ್ರು ಬೆಂಕಿ ಹಿಟ್ಟರ್ಸ್ ಅದಾರ. ಟೀಮ್ ಡೇವಿಡ್ ಅವ್ರದ್ದು 2022 IPL ಸೀಸನ್ ಏನಿತ್ತು ಅಲ್ಲಂತರೂ ಇವ್ರ ಬೆಂಕಿ ಸೀಸನ್ ಆಗಿತ್ತು. 200 ಮ್ಯಾಗ್ ಇತ್ತು ಇವ್ರ ಸ್ಟ್ರೈಕ್ ರೇಟ್ ಆ ಸೀಸನ್ಯಾಗ. ಅದಾದ್ಮ್ಯಾಗ ಅಷ್ಟು ಕನ್ಸಿಸ್ಟೆನ್ಸಿ ಟೀಮ್ ಡೇವಿಡ್ ಅವ್ರ ಕಡೆದಿಂದ ಎಲ್ಲಿ ಬಂದಿಲ್ಲ. ಅದ್ರ ಸಂಬಂಧ ಮುಂಬೈ ಇಂಡಿಯನ್ಸ್ ದವ್ರು ಅವರಿಗೆ ಬಿಟ್ರು. RCB ದವ್ರು ಸಸ್ತೊಳಗೇನೆ ಅದ್ರ ಸಂಬಂಧ ಅವ್ರು ಸಿಕ್ಕಾರ. ಈ ಕಡೆ ಶಿವಮ್ ದುಬೆ ಒಂದು ಫಸ್ಟಿಗೆ ಸ್ಟಾರ್ಟಿಂಗ್ ಒಂದು 2-3 ಸೀಸನ್ ಇವ್ರದ್ದು ಅಷ್ಟು ಚಲೋ ಆಗ್ಲಿಲ್ರಿ. 2022ರಿಂದ ಏನು ಒಂದು 3 ಸೀಸನ್ ಅದಾವ, 2022, 23, 24 ಬೆಂಕಿ ಸೀಸನ್ ಆಗ್ಯಾವ. ನೆಕ್ಸ್ಟ್ ಲೆವೆಲ್ ಕನ್ಸಿಸ್ಟೆನ್ಸಿ ಇವ್ರು ತೋರ್ಸ್ಯಾರ. ಲಾಸ್ಟಿಗೆ ಬಂದ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮಿಗೆ ಭಾರಿ ಫಿನಿಶರ್ ಆಗಿ ಇವ್ರು ಕಾಣ್ಸ್ಯಾರ. ಸ್ಪಿನ್ನರ್ಸ್ಗಂತರೂ ಭಾರಿ ಆಡ್ತಾರ. ಟೀಮ್ ಡೇವಿಡ್ ಅವ್ರ ಜೊತೆ ಕಂಪೇರ್ ಮಾಡಿದ್ರ ಇಬ್ರು ಡೇಂಜರಸ್ ಅದಾರ. ಅದರ ಕನ್ಸಿಸ್ಟೆನ್ಸಿ ತೋರ್ಸೋದು ಇಬ್ಬರೊಳಗೂ ಅದು ಶಿವಮ್ ದುಬೆ. ಅದಕ್ಕೆ ಇಲ್ಲಿ ಇನ್ನ ಒಂದು ಪಾಯಿಂಟ್ CSK ಟೀಮಿಗೆ RCB 3 CSK 3. ನೆಕ್ಸ್ಟ್ ಕೃಣಾಲ್ ಪಾಂಡ್ಯ ವರ್ಸಸ್ ರವೀಂದ್ರ ಜಡೇಜಾ. ಇಬ್ರು ಆಲ್ ರೌಂಡರ್ ಅದಾರ. ಕೃಣಾಲ್ ಪಾಂಡ್ಯ ಅವರು ಮುಂಬೈ ಕಡೆ ಒಂದು ಸೀಸನ್ ಫುಲ್ ಪ್ಯೂರ್ ಆಲ್ ರೌಂಡರ್ ಆಗಿ ಕಾಣಿಸಿದ್ರು. ಬ್ಯಾಟಿಂಗ್ನು ಹಂಗೆ ಮಾಡಿದ್ರು, ಬಾಲಿಂಗ್ನು ಹಂಗೆ ಮಾಡಿದ್ರು. ಬಾಲಿಂಗ್ನಾಗಂತೂ ಇನ್ನಾದ್ರೂ ಅವರ ಲೈನ್ ಅಂಡ್ ಲೆಂತ್ ಮ್ಯಾಗ ಇವ್ರಿಗೆ ಒಂದು ಹಿಡಿತ ಐತಿ. ಭಾರಿ ಎಕನಾಮಿಕಲ್ ಬೌಲರ್ ಅದಾರ. ರೀಸೆಂಟ್ ಟೈಮ್ನಾಗ ನೋಡಿದ್ರು ಎಕನಾಮಿಕಲ್ ಬೌಲರ್ ಅದಾರ. ವಿಕೆಟ್ ಅಷ್ಟು ಇವರಿಗೆ ಬೀಳದೆ ಹೋದ್ರು ಆ 4 ಓವರ್ ಚಲೋ ಎಕನಾಮಿಕ್ ಆಗಿ ಇವರು ಬಾಲ್ ಮಾಡಿ ಕೊಡ್ತಾರ. ಆದ್ರ ರವೀಂದ್ರ ಜಡೇಜಾ ಅವ್ರ ಜೊತೆ ಕಂಪೇರ್ ಮಾಡಿದ್ರ ಇವರು ಪ್ಯೂರ್ ಬೌಲರ್ ಆಗಿನೂ ಮಾಡ್ತಾರೆ, ಪ್ಯೂರ್ ಬ್ಯಾಟ್ಸ್ಮನ್ ಆಗಿನೂ CSK ಕೆಲಸ ಮಾಡಿ ಕೊಡ್ತಾರ. ಹಿಂದ್ ಡೌನ್ ದ ಆರ್ಡರ್ ಬಂದ CSK ಒಂದು ಬ್ಯಾಕ್ ಬೋನ್ ಆಗಿದ್ ನಾವು ನೋಡಿವು. ಭಾಳ ಮ್ಯಾಚ್ನಾಗ CSK ಟೀಮಿಗೆ ಫಿನಿಶ್ ಮಾಡಿ ಕೊಟ್ಟಾರ ರವೀಂದ್ರ ಜಡೇಜಾ ಅವರು. ಅಪಾರವಾದ ಅನುಭವ ಇವ್ರ ಕಡೆನೂ ಐತಿ. ಕೃಣಾಲ್ ಪಾಂಡ್ಯ ಅವ್ರ ಜೊತೆ ಕಂಪೇರ್ ಮಾಡಿದ್ರ ಸ್ಟ್ರೈಟ್ ಅವೇ ರವೀಂದ್ರ ಜಡೇಜಾ ಅವರು ಬಹಳ ಮುಂದೆ ಹೋಗ್ತಾರ. ಅದಲ್ದ ಕೃಣಾಲ್ ಪಾಂಡ್ಯ ಅವ್ರದ್ದು ಈಗಂತರೂ ಬ್ಯಾಟಿಂಗ್ನಾಗ ಜಾಸ್ತಿ ಅಲ್ಲಿ ಕಾಂಟ್ರಿಬ್ಯೂಷನ್ ಬಂದಿದ್ದು ನಾ ಅಂತೂ ನೋಡಿಲ್ಲ. ಸ್ಟ್ರೈಟ್ ಅವೇ ಇನ್ನ ಒಂದು ಪಾಯಿಂಟ್ CSK ಟೀಮಿಗೆ. CSK 4 RCB 3. ನೆಕ್ಸ್ಟ್ ಭುವನೇಶ್ವರ್ ಕುಮಾರ್ ವರ್ಸಸ್ ಸ್ಯಾಮ್ ಕರನ್. ಒಂದ್ ಕಡೆ ಬೌಲಿಂಗ್ ಲೆಜೆಂಡ್ ಆದ್ರೆ ಇನ್ನೊಂದ್ ಕಡೆ ಈಗೀಗ ಬೆಳೆಯತ್ತಿರೋ ಯಂಗ್ ಆಲ್ ರೌಂಡರ್. ಇವರಿಬ್ಬರ ನಡು ಇಲ್ಲಿ ಕಂಪೇರ್ ಮಾಡಿದ್ರ ಆಲ್ ರೌಂಡರ್ ಅದಾರ ಸ್ಯಾಮ್ ಕರನ್. ಆದ್ರ IPL ನಾಗ ಇವ್ರ ಕಡೆದಿಂದ ಹೇಳ್ಕೊಳ್ಳುವಂಗ ಆಲ್ ರೌಂಡರ್ ಪರ್ಫಾರ್ಮೆನ್ಸ್ ಇನ್ನು ಎಲ್ಲಿ ಬಂದಿಲ್ಲ. ಬೌಲಿಂಗ್ ನಾಗೂ ಓಕೆ ಪರ್ಫಾರ್ಮೆನ್ಸ್, ಬ್ಯಾಟಿಂಗ್ ನಾಗೂ ಓಕೆ ಪರ್ಫಾರ್ಮೆನ್ಸ್. ಅದು ಲಾಸ್ಟ್ ಸೀಸನ್ ಒಂದ್ ಸ್ವಲ್ಪ ಇದ್ದಟ್ರಾಗೇನೆ ಚಲೋ ಆಗೈತಿ. ಅದು ಬಿಟ್ರೆ ಹೇಳ್ಕೊಳ್ಳುವಂಗ ಬೆಂಕಿ ಆಲ್ ರೌಂಡರ್ ಅನ್ನೋವಂಗ ಇವ್ರ ಕಡೆದಿಂದ ಏನು ಪರ್ಫಾರ್ಮೆನ್ಸ್ ಬಂದಿಲ್ಲ. ಅದೇ ಕಡೆ ಭುವನೇಶ್ವರ್ ಕುಮಾರ್ ಅವ್ರಿಗೆ ತಗೊಂಡ್ರ ಈಗಂದ್ರೂ ರೀಸೆಂಟ್ ಆಗಿ ಅವ್ರದ್ದು ಒಂದು ಏನು ಮ್ಯಾಜಿಕ್ ಇತ್ತು ಅದು ಎಲ್ಲೋ ಒಂದ್ ಸ್ವಲ್ಪ ಮಾಸಿ ಹೋದಂಗ ಅನ್ಸಾಕತ್ತೈತಿ. ಅದಕ್ಕಂದ್ರ ಭಾರಿ ಎಕನಾಮಿಕಲ್ ಬೌಲರ್ ಇವರು. ಈಗ ರೀಸೆಂಟ್ ಆಗಿ ಅವ್ರ ಎಕಾನಮಿ ನೋಡಿದ್ರ ಯಾಕೋ ಬಾಳ ಐತಿ. ಅವ್ರಿಗೆ ಇದು ಸೂಟ್ ಆಗಂಗಿಲ್ಲ. ಈ ಎಕಾನಮಿ ಏನೈತಿ ರೀಸೆಂಟ್ ಆಗಿ ಅವ್ರ ಒಂದು 2 ಸೀಸನ್ಯಾಗ ಎಕಾನಮಿ ಅದು ಅವ್ರಿಗೆ ಸೂಟ್ ಆಗಂಗಿಲ್ಲ. ಬೆಂಕಿ ಬೌಲರ್ ಅದಾರ. ಹೊಸ ಬಾಲ್ ಮ್ಯಾಜಿಕ್ ಮಾಡ್ತಾರ. ಸ್ವಿಂಗ್ ಕಿಂಗ್ ಲೆಜೆಂಡ್ರಿ ಬೌಲರ್ ಭುವನೇಶ್ವರ್ ಕುಮಾರ್. ರೀಸೆಂಟ್ ಆಗಿ ಅವ್ರದ್ದು ಬ್ಯಾಡ್ ಟೈಮ್ ನಡೆದೈತಿ, ಆದ್ರ ಬೌನ್ಸ್ ಬ್ಯಾಕ್ 100% ಭುವನೇಶ್ವರ್ ಕುಮಾರ್ ಅವ್ರ ಆಗೇ ಆಗ್ತಾರ. ಸ್ಯಾಮ್ ಕರಣ್ ಅವರ ಸಪೋರ್ಟ್ ಅಂತೂ ಲೋವರ್ ಡೌನ್ ದ ಆರ್ಡರ್ ಭಾರಿ ಐತಿ CSK ಟೀಮಿಗೆ. ಆದ್ರ ಭುವನೇಶ್ವರ್ ಕುಮಾರ್ ಮತ್ತು ಶ್ಯಾಮ್ ಕರಣ್ ಅವ್ರ ನಡು ಕಂಪೇರ್ ಮಾಡಿದ್ರ ಸ್ಟ್ರೈಟ್ ಅವೇ ಭುವನೇಶ್ವರ್ ಕುಮಾರ್ ಅವರು ವಿನ್ ಆಗ್ತಾರ. ಇಲ್ಲಿ RCBಗೆ 4 CSK 4. ನೆಕ್ಸ್ಟ್ ಸುಯಶ್ ಶರ್ಮಾ ವರ್ಸಸ್ ರವಿಚಂದ್ರನ್ ಅಶ್ವಿನ್. ಒಬ್ರು ಅಪಾರವಾದ ಅನುಭವ ಇರುವಂತ ಪ್ಲೇಯರ್ ರವಿಚಂದ್ರನ್ ಅಶ್ವಿನ್. ಇನ್ನೊಬ್ರು ಈಗೀಗ ಬಂದಾರ, ಜಾಸ್ತಿ IPL ಮ್ಯಾಚಸ್ ಆಡಿಲ್ಲ. ಎಷ್ಟು IPL ಮ್ಯಾಚಸ್ ಆಡ್ಯಾರ ಅಷ್ಟ್ರೊಳಗ ಒಬ್ರು ಚಲೋ ಬೌಲರ್ ಅದಾರ ಅಂತೇಳಿ ತೋರಿಸ್ಕೊಟ್ಟಾರ ಸುಯಶ್ ಶರ್ಮಾ. ಆದ್ರ ರವಿಚಂದ್ರನ್ ಅಶ್ವಿನ್ ಅವ್ರ ಜೊತೆ ಕಂಪೇರ್ ಮಾಡಿದ್ರ ಇವರು ಬ್ಯಾಟಿಂಗ್ ಹೆಂಗ್ ಮಾಡ್ತಾರೋ ಬೌಲಿಂಗ್ನು ಹಂಗೆ ಮಾಡ್ತಾರ. ಆಲ್ ರೌಂಡರ್ ಅದಾರ. ಇಲ್ಲಿ ಕಂಪ್ಯಾರಿಸನ್ ಮಾಡಿದ್ರ ಸ್ಟ್ರೈಟ್ ಅವೇ ರವಿಚಂದ್ರನ್ ಅಶ್ವಿನ್ ಅವರು ವಿನ್ ಆಗ್ತಾರ. ಇಲ್ಲಿ CSKಗೆ 1 ಪಾಯಿಂಟ್, 5 ಪಾಯಿಂಟ್ CSK, 4 ಪಾಯಿಂಟ್ RCB. ನೆಕ್ಸ್ಟ್ ಜಾಶ್ ಹ್ಯಾಜಲ್ವುಡ್ ವರ್ಸಸ್ ನೇತನ್ ಎಲ್ಲಿಸ್. ಇಬ್ರು ಆಸ್ಟ್ರೇಲಿಯನ್ ಪೇಸರ್ಸ್ ಅದಾರ. ಚಲೋ ಬೌಲರ್ಸ್ ಅದಾರ ಇಬ್ರು. ನೇತನ್ ಎಲ್ಲಿಸ್ ಅವ್ರ ಕಡೆ ಬೆಂಕಿ ವೇರಿಯೇಷನ್ ಒಳದವು. ಈಗಂತರೂ ರೀಸೆಂಟ್ ಆಗಿ ಎಲ್ಲಾ ಕಡೆ ಚಲೋ ಮಾಡಾಕತ್ತಾರ ಅವ್ರು. ಆದ್ರ IPL ನಾಗ ಅಷ್ಟೇನ್ ಜಾಸ್ತಿ ಮ್ಯಾಚಸ್ ಆಡಿಲ್ಲ. ಎಷ್ಟು ಮ್ಯಾಚಸ್ ಆಡ್ಯಾರ ಅಷ್ಟ್ರೊಳಗ ಇವ್ರ ಕಡೆದಿಂದ
ಓಕೆ ಪರ್ಫಾರ್ಮೆನ್ಸ್ ಬಂದಿತ್ತು. ಅದೇ ಈ ಕಡೆ ಹ್ಯಾಜಲ್ವುಡ್ ಬಾರಿ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್, ಜಾಸ್ತಿ ಇಂಟರ್ನ್ಯಾಷನಲ್ ಮ್ಯಾಚಸ್ ಆಡಿದ ಎಕ್ಸ್ಪೀರಿಯನ್ಸ್ ಇವ್ರಿಗೆ ಐತಿ. ಹೊಸ ಬಾಲ್ ಬೆಂಕಿ ಬೌಲಿಂಗ್ ಮಾಡ್ತಾರೆ. ಇವರಿಬ್ಬರು ಕಂಪೇರ್ ಮಾಡಿದ್ರೆ ಇಲ್ಲಿ ಜಾಶ್ ಹ್ಯಾಜಲ್ವುಡ್ ಅವರು ಸ್ಟ್ರೈಟ್ ಅವೇ ಮ್ಯಾಗ್ ಇರ್ತಾರಂತೇಳಿ ನನಗೆ ಅನಿಸ್ತೈತಿ. ಇಲ್ಲಿ RCBಗೆ 5 ಪಾಯಿಂಟ್, CSK 5 ಪಾಯಿಂಟ್. ಲಾಸ್ಟ್ ಬ್ಯಾಟಲ್ ಯಶ್ ದಯಾಳ್ ವರ್ಸಸ್ ಮತೀಶಾ ಪತಿರಾನ. ಯಶ್ ದಯಾಳ್ ಅವರು ಏನ್ 5 6 ಹೊಡ್ಸ್ಕೊಂಡ್ರು. ಅದಾದ ಮ್ಯಾಗ ಲಾಸ್ಟ್ ಸೀಸನ್ ಬಾರಿ ಕಮ್ ಬ್ಯಾಕ್ ಮಾಡಿದ್ರು, ಬೌನ್ಸ್ ಬ್ಯಾಕ್ ಆದ್ರು. ಆದ್ರೆ ಮತೀಶಾ ಪತಿರಾನ ಅವ್ರ ಜೊತೆ ಇವ್ರಿಗೆ ಕಂಪೇರ್ ಮಾಡಿದ್ರ ಎಕಾನಮಿ ವೈಸ್, ವಿಕೆಟ್ ವೈಸ್, ಕನ್ಸಿಸ್ಟೆನ್ಸಿ ವೈಸ್ ಎಲ್ಲದ್ರೊಳಗೂ ಬೆಸ್ಟ್ ಬೆಂಕಿ ಬೌಲರ್ ಮತೀಶಾ ಪತಿರಾನ. ಇಂಟರ್ನ್ಯಾಷನಲ್ ಲೆವೆಲ್ ಅಂತ ಬಂದಾಗ ಒಬ್ಬ ಬೇರೆ ಮತೀಶಾ ಪತಿರಾನಾಗ ನಾವು ನೋಡಿವಿ. ಆದ್ರೆ IPL ಅಂತ ಬಂದಾಗ ಆನ್ ಟಾರ್ಗೆಟ್ ಇರ್ತಾರ. ಸ್ಟ್ರೈಟ್ ಅವೇ ಏನು ಡೌಟ್ ಇಲ್ಲ ಇದ್ರೊಳಗ ಮತೀಶಾ ಪತಿರಾನ ಅವರು ವಿನ್ ಆಗ್ತಾರ. ಈ ವಿನ್ನಿನ ಜೊತೆ CSKಗೆ 6 ಪಾಯಿಂಟ್ಸ್ ಆಗ್ತಾವ. RCB 5 ಉಳ್ಕೋತೈತಿ. ಈ ಬ್ಯಾಟಲ್ನಾಗ RCB 5, CSK 6. RCB ಕಡೆ ಏನು ಸ್ಟ್ರೆಂತ್ ಐತಿ ಅಂದ್ರೆ RCB ಟಾಪ್ ಆರ್ಡರ್ ಪ್ಲಸ್ RCB ಪೇಸರ್ಸ್. CSK ಕಡೆ ಏನ್ ಸ್ಟ್ರೆಂತ್ ಐತಿ ಅಂದ್ರೆ CSK ಬ್ಯಾಟಿಂಗ್ ಭಾರಿ ಲಾಂಗ್ ಐತ್ರಿ. ಮಿಡಲ್ ಆರ್ಡರ್ ಪ್ಲಸ್ CSK ಸ್ಪಿನ್ನರ್ಸ್ ಏನದಾರ ಬೆಂಕಿ ಸ್ಪಿನ್ನರ್ಸ್ ಅದಾರ. ಒಬ್ರು ಇಲ್ಲಿ ಅವ್ರಿಗೂ ಆಡ್ಸಿದ್ರು 100 ಅಹಮದ್, 100 ಅಹಮದ್ ಬೆಂಕಿ ಬೌಲರ್ ಅದಾರ ಅವ್ರು. ಓವರ್ ಆಲ್ ನಾವಿಲ್ಲಿ ನೋಡಿದ್ರೆ RCB ಕಿಂತ ಒಂದು ಸ್ವಲ್ಪ CSK ಸ್ಟ್ರಾಂಗ್ ಐತಿ. ಸ್ಟ್ರಾಂಗ್ ಇದ್ದ ಮಾತ್ರಕ್ಕ CSK ಈ ಸಲ ಚಾಂಪಿಯನ್ ಆಗ್ತೈತಿ ಅಂತೇಳಿ ಹೇಳಕ್ ಬರಂಗಿಲ್ಲ, ಅಥವಾ ಇಲ್ಲಿ RCB ಚಾಂಪಿಯನ್ ಆಗಂಗಿಲ್ಲ ಅಂತಾನು ಹೇಳಕ್ ಬರಂಗಿಲ್ಲ. ಹಂಗ ನೋಡಿದ್ರೆ ಲಾಸ್ಟ್ ಸೀಸನ್ ಮುಂಬೈ ಇಂಡಿಯನ್ಸ್ ಬೆಂಕಿ ಟೀಮ್ ಇತ್ತು. ಭಾರಿ ಸ್ಟ್ರಾಂಗ್ ಪ್ಲೇಯರ್ಸ್ ಮುಂಬೈ ಇಂಡಿಯನ್ಸ್ ಟೀಮ್ನಾಗ ಇದ್ರು. ಆದ್ರೆ ಮುಂಬೈ ಇಂಡಿಯನ್ಸ್ ಲಾಸ್ಟ್ ಟೈಮ್ ಫಿನಿಶ್ ಮಾಡಿದ್ವಿ ಅಲ್ಲಿ ಪೂರ್ತಿ ಪಾಯಿಂಟ್ಸ್ ಟೇಬಲ್ನಾಗ ಲಾಸ್ಟ್. ಹಂಗ ನೋಡಿದ್ರೆ RCB ಲಾಸ್ಟ್ ಸೀಸನ್ ಏನಿತ್ತು ಅದಕ್ಕಿಂತನೂ ಬೆಟರ್ ಟೀಮ್ ಈ ಸಲ ಐತಿ. ಲಾಸ್ಟ್ ಸೀಸನ್ ಏನು ಅಷ್ಟು ಸ್ಟ್ರಾಂಗ್ ಇಲ್ಲ ಅನ್ಕೊಂಡನೆ ಒಂದು ಇತಿಹಾಸ ಸೃಷ್ಟಿ ಮಾಡಿ ಪ್ಲೇ ಆಫ್ಸಿಗೆ ಹೋಗಿದ್ರು. ಈ ಸಲ ಅವ್ರು ಚಲೋ ಆಡಿದ್ರು, ಆಡ್ಬೋದು. ಒಟ್ ಇಲ್ಲಿ 2 ಟೀಮ್ನು ಬ್ಯಾಲೆನ್ಸ್ಡ್ ಟೀಮ್ ಅದಾವ. ಇಲ್ಲಿ ಯಾವ್ದು ಬೇಕಾದ್ರೆ ಚಾಂಪಿಯನ್ ಆಗ್ಬೋದು. ಯಾಕಂದ್ರ ಹೇಳಕ್ ಆಗಂಗಿಲ್ರಿ IPL ನಾಗ ಯಾವ ಟೈಮಿಗೆ ಯಾವ ಟೀಮಿನ ಪ್ಲೇಯರ್ ಪೀಕ್ ನಾಗ ಹೇಳ್ತಾರ ಅಂತ ಹೇಳಕ್ ಆಗಂಗಿಲ್ಲ. ಏನ್ ಬೇಕಾದ್ರ ಆಗ್ಬೋದು IPL ಚಾಲು ಆದ್ಮ್ಯಾಗ. ಒಟ್ ಈ ಪ್ಲೇಯಿಂಗ್ 11 ನಾಗ ಇಲ್ಲಿ ಕಂಪ್ಯಾರಿಸನ್ ಮಾಡಿರೋ ಒಂದು ಬ್ಯಾಟಲ್ ನಾಗ ಯಾವ ಟೀಮ್ ವಿನ್ ಆಯ್ತಂದ್ರ ಅದು ಚೆನ್ನೈ ಸೂಪರ್ ಕಿಂಗ್ಸ್. ಇದ್ರ ಬಗ್ಗೆ ನಿಮಗೆ ಏನ್ ಅನಿಸ್ತೈತಿ ಅದನ್ನ ನೀವು ಕಮೆಂಟ್ ಮಾಡಿ ಹೇಳ್ರಿ. ಹೋಗೋಕ್ಕಿಂತ ಮೊದಲ ವಿಡಿಯೋಕ್ಕೊಂದು ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ. ಮತ್ ಜಲ್ದಿ ಸಿಗೋನು. ಜೈ ಕರ್ನಾಟಕ.